ಅಣ್ಣ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅದನ್ನು ಕೇಳಿ ಬೇಜಾರು ಮಾಡ್ಕೊಂಬೇಡ. ಪ್ರಿಯಾ ನಿನ್ ಮೇಲೆ ತುಂಬಾ ಸಂಶಯ ಪಡ್ತಾಳೆ. ಏನು ಅಂತ ಗೊತ್ತಾ? ನೀನು ಅವಳನ್ನ ಅನುಭವಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀಯಂತೆ. ಇದನ್ನೆಲ್ಲ ಹೇಳಿದ್ರೆ ನೀನು ನೊಂದ್ಕೊಂತ ಅಂತ ನಂಗೆ ಗೊತ್ತು. ಆದ್ರೂ ಹೇಳ್ತಾ ಇದ್ದೀನಿ. ಯಾಕೆ ಗೊತ್ತಾ? ಗೊತ್ತಿದ್ದು ಬರೋ ಪ್ರಶ್ನೆಗಳಿಗಿಂತ ಗೊತ್ತಾಗದೆ ಬರೋ ಪ್ರಶ್ನೆಗಳೇ ಜಾಸ್ತಿ. ನೀನು ನಾವಿಬ್ಬರು ಸೇರಿದಾರ ಹಾಗೆ ಮಾಡ್ತೀಯಂತೆ. ನಮ್ಮಿಬ್ಬರು ಫಸ್ಟ್ ನೈಟ್ ನಡೀದಿರೋದಕ್ಕೂ ನೀನೇ ಕಾರಣ ಅಂದೆ. ಅದಕ್ಕೆ ನಿನ್ನನ್ನೇ ನಿದ್ರೆ ಮಾಡಿಸ್ಬಿಟ್ರೆ ಏನು ಪ್ರಶ್ನೆ ಇರಲ್ಲ ಅನ್ಕೊಂಡು ನನ್ನ ನೀನು ಅನ್ಕೊಂಡು ಹಾಲಿಗೆ ನಿದ್ರೆ ಮಾತ್ರ ಹಾಕಿ ಕುಡಿಸ್ಬಿಟ್ಟಿದ್ದಾಳೆ. ಅವಳು ಒಳ್ಳೆಯವಳೆ. ಸ್ವಲ್ಪ ಸಂಶಯ ಇತ್ತೀಚೆಗೆ ಜಾಸ್ತಿ ಆಗಿದೆ. ಹುಚ್ಚಿ ತರ ಆಡ್ತಾಳಣ್ಣ. ಅದನ್ನೇ ಸರಿ ಮಾಡ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಅದಕ್ಕೆ ಸೈಕ್ಯಾಟ್ರಿಸ್ಟಿಗೆ ತೋರ್ಸೋಣ ಅಂತ. ನೀನೇನ್ ಹೇಳ್ತೀಯಾ? ಪ್ರಿಯಾ, ನೀನ್ ನಮ್ಮ ಅಣ್ಣನ ಮೇಲೆ ಸಂಶಯ ಪಡೋದು, ನಾನ್ ನಿನ್ನ ಡೈಲಿ ಬೈಯೋದು ಎಷ್ಟ್ ದಿವಸ ಅಂತಲ್ಲ? ಇದಕ್ಕೆಲ್ಲ ಒಂದು ದಾರಿ ಹುಡುಕ್ಬೇಕು. ಅದಕ್ಕೆ ಒಂದು ಸೈಕ್ಯಾಟ್ರಿಸ್ಟ್ ನ ನೋಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನಂಗೆ ಅನ್ಸುತ್ತೆ. ನೀನೇನ್ ಹೇಳ್ತೀಯಾ? ಏನು? ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರ ಚೆಕ್ ಮಾಡ್ಸೋಣ ಅಂತ. ಓ, ವೆರಿ ಗುಡ್. ಒಳ್ಳೆ ಐಡಿಯಾ. ಇದಕ್ಕೆ ನಿಮ್ಮಣ್ಣ ಒಪ್ಕೋಬೇಕಲ್ಲ? ನಿಮ್ಮಣ್ಣ ಒಪ್ಕೋಬೇಕಲ್ಲ? ನೀ ಹೇಳೋ ಹಾಗೆ ಎಲ್ಲ ವಿಷಯದಲ್ಲೂ ನಿಮ್ಮಣ್ಣ ಒಳ್ಳೆಯವ್ರೆ. ಅದೊಂದನ್ನು ಮಾತ್ರ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ ಸರಿ ಮಾಡಿಸ್ಬಿಟ್ರೆ ನಾನು ಯಾಕೆ ಸುಮ್ನೆ ನಿಮ್ಮಣ್ಣನ ಬಗ್ಗೆ ಕಂಪ್ಲೇಂಟ್ ಮಾಡ್ತೀನಿ? ಅದ್ ಸರಿ, ಇದಕ್ಕೆ ನಿಮ್ಮಣ್ಣನ ಒಪ್ಸೋದು ಹೇಗೆ? ಈಗ ನನ್ನೇ ತಗೊಳ್ಳಿ. ನಿನಗೆ ಹುಚ್ಚು, ಡಾಕ್ಟರ್ ಹತ್ರ ಚೆಕ್ ಮಾಡ್ಸೋಣ ಅಂದ್ರೆ ಬಂದ್ಬಿಡ್ತೀನಾ? ಪ್ಲೇಟು ಗ್ಲಾಸು ಎಲ್ಲ ಒಡೆದು ಹಾಕಿ ಇಡೀ ಮನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಒಂದ್ ಕೆಲಸ ಮಾಡು, ನನಗ್ ಹುಚ್ಚು ಅಂತ ಹೇಳಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಬೇಕು, ನೀನು ಜೊತೆಗೆ ಬಾ ಅಂತ ಕರಿ. ಅಲ್ಲಿ ಹೋದ್ಮೇಲೆ ಅವನನ್ನ ಚೆಕ್ ಮಾಡ್ಸೋಣ. ಏನು? ಪ್ಲಾನ್ ಮಾಡಿದ್ರೆ ಸಾಲದು, ಅದನ್ನ ಹೇಗ್ ನೆರವೇರಿಸ್ಬೇಕು ಅಂತಾನೂ ಗೊತ್ತಿರ್ಬೇಕು. ಏನು?